ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ನಲ್ಲಿ ಗೆಸ್ಟೇಷನಲ್ ವೇಟ್ ಗೇನ್ ಬಾರ್ ANC ಡೀಟೇಲ್ಸ್ ಅಂತ ಇದೆ. ಅದ್ರ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಪೂರ್ಣವಾದ ಮಾಹಿತಿ ಇನ್ನೂವರೆಗೂ ಗೊತ್ತಿಲ್ಲ ಅಂದ್ಕೊತೀನಿ. ಇದು ಎಲ್ಲಿ ಬರುತ್ತೆ, ಏನು, ಯಾವುದಕ್ಕೋಸ್ಕರ ಈ ಆಪ್ಷನನ್ನು ಇಟ್ಟಿದ್ದಾರೆ, ಇಲ್ಲಿ ಏನು ಮಾಹಿತಿನ ಹಾಕಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಅಂಗನವಾಡಿ ಕಾರ್ಯಕರ್ತರಿಗೆ ಇದರ ಮಾಹಿತಿ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮೂಲಕ ನಿಮಗೆ ಈ ಗೆಸ್ಟೇಷನಲ್ ವೇಟ್ ಗೇನ್ ಬಾರ್ ANC ಡೀಟೇಲ್ಸ್ ಎಲ್ಲಿ ಬರುತ್ತೆ, ಆಪ್ಷನ್ ಎಲ್ಲಿ ಸಿಗುತ್ತೆ, ಇಲ್ಲಿ ಯಾವುದರ ಮಾಹಿತಿನ ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಅತ್ಯಂತ ಸರಳವಾಗಿ. ಇನ್ನೂರು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಅತಿ ಹೆಚ್ಚಿನ ಪೋಷನ್ ಟ್ರ್ಯಾಕರಲ್ಲಿ ಸಂಬಂಧಿಸಿದಂಥ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಈ ಆಪ್ಷನ್ ಎಲ್ಲಿ ಬರುತ್ತೆ, ಏನು, ಯಾವುದಕ್ಕೋಸ್ಕರ ಈ ಮಾಹಿತಿನ ನಾವು ಹಾಕಬೇಕು ಅನ್ನೋದ್ರ ಬಗ್ಗೆ ವಿಷಯವನ್ನು ನಾವೇನು ಮಾಡೋಣ ತಿಳ್ಕೊಂಡು ಬರೋಣ. ಈ ಗೆಸ್ಟೇಷನಲ್ ವೇಟ್ ಗೇನ್ ಅನ್ನೋದು ಕೇವಲ ಆಪ್ಷನ್ ಬರ್ತಾ ಇರೋದು ಪ್ರೆಗ್ನೆಂಟ್ ವುಮನ್ನಲ್ಲಿ ಮಾತ್ರ. ಗರ್ಭಿಣಿ ಅನ್ನುವಂಥದ್ದು ಏನು ಆಪ್ಷನ್ ಇದೆ, ಪ್ರೆಗ್ನೆಂಟ್ ವುಮನ್ ಅಂತ ಏನು ಆಪ್ಷನ್ ಇದೆ, ಇಲ್ಲಿ ಬೆನಿಫಿಷರಿ ಒಳಗಡೆ ಏನು ಪ್ರೆಗ್ನೆಂಟ್ ವುಮನ್ ಇದೆ, ಗರ್ಭಿಣಿ ಇದೆ, ಈ ಬೆನಿಫಿಷರಿ ಒಳಗೆ ಮಾತ್ರ ಈ ಗೆಸ್ಟೇಷನಲ್ ವೇಟ್ ಗೇನ್ ಬಾರ್ ANC ಡೀಟೇಲ್ಸ್ ಅನ್ನುವಂಥದ್ದು ಬರುತ್ತೆ. ಫಸ್ಟ್ ಏನು ಮಾಡಿ, ಪ್ರೆಗ್ನೆಂಟ್ ವುಮನನ್ನು ಕ್ಲಿಕ್ಕನ್ನು ಮಾಡಿ. ಇಲ್ಲಿ ಪ್ರೆಗ್ನೆಂಟ್ ವುಮನ್ ಒಳಗಡೆ ಬಂದಮೇಲೆ, ಗರ್ಭಿಣಿ ಒಳಗಡೆ ಬಂದಮೇಲೆ ಇಲ್ಲಿ ಏನು 3 ಟಿಕ್ಕೆಗಳಿದಾವಲ್ಲ, ಅದನ್ನೇನು ಮಾಡಿ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ಕನ್ನು ಮಾಡಿದ ಮೇಲೆ ಇಲ್ಲಿ ಕೆಳಗಡೆಗೆ ನೀವು ನೋಡ್ತಾ ಇರ್ಬೋದು ಗೆಸ್ಟೇಷನಲ್ ವೇಟ್ ಗೇನ್ ಆ್ಯಂಡ್ ANC ಡೀಟೇಲ್ಸ್ ಅಂತ ಇದೆ. 1, 2, 3, 4, 5, 6, 7, 8ನೇದು ಆಪ್ಷನ್ ಇದೆ ಇಲ್ಲಿ ನೋಡಿ. ಗೆಸ್ಟೇಷನಲ್ ವೇಟ್ ಗೇನ್ ಬಾರ್ ANC ಡೀಟೇಲ್ಸ್ ಅಂತ ಏನಿದೆ ಅದನ್ನು ನಾವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಆ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೆಸ್ಟೇಷನಲ್ ವೇಟ್ ಗೇನ್ ಬಾರ್ ANC ಡೀಟೇಲ್ಸ್ ಅಂತ ಬರುತ್ತೆ. ಗೆಸ್ಟೇಷನಲ್ ವೇಟ್ ಗೇನ್ ANC 1 ಡೀಟೇಲ್ಸ್ 1 ಅಂತ ಇದೆ. ಅದರ ನಂತರ ANC 1, ANC 2, ANC 3, ANC 4 ಅಂತ ಇದೆ. ಆ ANC 1 ಇದ್ದಾಗ ಯಾವಾಗ ಯಾವ ಡೇಟಿಗೆ ನೀವು ಚೆಕಪ್ಪನ್ನು ಮಾಡಿಸ್ಬೇಕು ಅನ್ನೋವಂಥದ್ದು ಅಲ್ಲಿದೆ. ಆ ಡೇಟ್ಗಳನ್ನ ನೋಡಿಕೊಂಡು ನೀವು ಚೆಕಪ್ಪನ್ನು ಮಾಡಿಸ್ಬಿಟ್ಟು ಆದಮೇಲೆ, ಅಂದರೆ ಗರ್ಭಿಣಿಯರು ಚೆಕಪ್ಪನ್ನು ಮಾಡಿಸ್ಕೊಂಡು ಆದಮೇಲೆ ಮಾಹಿತಿಯನ್ನು ಇಲ್ಲಿ ದಾಖಲಿಸಬೇಕಾಗುತ್ತೆ. ಅವ್ರಿಗೇನು ಒಂದು ತಾಯಿ ಕಾರ್ಡ್ ಅನ್ನೋದನ್ನು ಕೊಡ್ತಾರಲ್ಲ, ಆ ತಾಯಿ ಕಾರ್ಡ್ನಲ್ಲಿ ಡೀಟೇಲ್ಸ್ ಇರುತ್ತಲ್ಲ, ಆ ಡೀಟೇಲ್ಸನ್ನು ಹಾಕಬೇಕು. ಆ ಡೀಟೇಲ್ಸ್ ಏನು ಹಾಕಬೇಕು ಅನ್ನೋದನ್ನು ಇವಾಗ ನಾವು ನೋಡ್ಕೊಳ್ಳೋಣ. ಈ ಗೆಸ್ಟೇಷನಲ್ ವೇಟ್ ಗೇನ್ ಅನ್ನೋದು ಇಲ್ಲೊಂದು ಮಾರ್ಕ್ ಇದೆಯಲ್ಲ, ಇದನ್ನು ಏನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ANC ಒಳಗಡೆ ಇರುವಂಥ ಹೈಟ್ ಟು ವೇಟ್ ಬೆನಿಫಿಷರಿದು MCP ಕಾರ್ಡ್, MCP ಕಾರ್ಡ್ನಲ್ಲಿ ಏನಿದೆ ಅದರ ಹೈಟ್ ಟು ವೇಟು, ಅಂದರೆ ತಾಯಿ ಕಾರ್ಡ್ನಲ್ಲಿ ಏನಿದೆ ಅದರ ಹೈಟ್ ಟು ವೇಟು ಮಾಹಿತಿನಲ್ಲಿ ಹಾಕಿ ಅಂತಿದೆ. ಅವರ ಕೊಟ್ಟಿರುವಂಥ ಹೈಟು ಸೆಂಟಿಮೀಟರ್ನಲ್ಲಿ ಹಾಕಬೇಕು, ವೇಟನ್ನು kgಯಲ್ಲಿ ಹಾಕಬೇಕು, ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅದನ್ನು ಹಾಕಬೇಕು, ಆ್ಯಕ್ಚುವಲ್ ಡೇಟ್ ಆಫ್ ANC ಇಲ್ಲಿರೋ ಡೇಟ್ ಇದೆ. ನೀವು ಆ್ಯಕ್ಚುಲಿಗೆ ಯಾವಾಗ ಡೇಟು ವಿಸಿಟ್ ಕೊಟ್ಟಿದ್ದರು, ಗರ್ಭಿಣಿಯರು ಯಾವಾಗ ವಿಸಿಟ್ ಕೊಟ್ಟಿದ್ದರು ಅದರ ಡೇಟನ್ನು ಹಾಕಬೇಕು. ಎಲ್ಲ ಮಾಹಿತಿಯನ್ನು ಹಾಕಿಬಿಟ್ಟು ಕೊನೆಗೆ ಇಲ್ಲಿ ಏನು ಮಾಡಬೇಕು, ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಈ ಸಬ್ಮಿಟನ್ನು ಕೊಡಬೇಕು. ಇದು ಏನಪ್ಪ ಅಂದರೆ ಗರ್ಭಿಣಿಯರು ತಾಯಿ ಕಾರ್ಡ್ನಲ್ಲಿ ಮಾಹಿತಿಯನ್ನು ಇದ್ದ ಹಾಗೆ ANC 1, ANC 2 ಅವ್ರು ಡೇಟ್ ಕೊಟ್ಟಿರ್ತಾರಲ್ಲ, ಆ ರೀತಿಯಾಗಿ ಅವ್ರು ಚೆಕಪ್ ಹೋಗಿ ಬಂದಮೇಲೆ ಆ ತಾಯಿ ಕಾರ್ಡನ್ನು ಅಂಗನವಾಡಿ ಕಾರ್ಯಕರ್ತರು ಪಡೆದುಕೊಂಡು ಅದರ ಮಾಹಿತಿಯನ್ನು ಕಡ್ಡಾಯವಾಗಿ ನೀವಿಲ್ಲಿ ದಾಖಲಿಸಬೇಕಾಗುತ್ತೆ. ಪ್ರತಿ ಸರಿ ಹೋಗಿ ಬಂದಾಗ, ಅವ್ರು ಚೆಕಪ್ ಮಾಡಿಸ್ಕೊಂಡು ಬಂದಾಗ ಅದರ ಮಾಹಿತಿಯನ್ನು ಇಲ್ಲಿ ಹೈಟು, ವೇಟು, ಹಿಮೋಗ್ಲೋಬಿನು ಮತ್ತು ಆ ANC ಯಾವಾಗ ಹೋಗಿದ್ರೆ ಅದರ ಡೇಟನ್ನು ಹಾಕಿಬಿಟ್ಟು ಸಬ್ಮಿಟನ್ನು ಮಾಡಬೇಕು. ಇದು ಕೇವಲ ಗರ್ಭಿಣಿಯರ ಒಳಗಡೆ ಮಾತ್ರ ಈ ಆಪ್ಷನ್ನು ಸಿಗುತ್ತೆ. ಪ್ರೆಗ್ನೆಂಟ್ ವುಮನ್ ಆಪ್ಷನ್ನು ಗರ್ಭಿಣಿ ಆಪ್ಷನಲ್ಲಿ ಮಾತ್ರ ಇದು ಸಿಗುತ್ತೆ, ಬೆನಿಫಿಷರಿ ಒಳಗೆ ಮಾತ್ರ ಈ ಆಪ್ಷನ್ನು ಸಿಗುತ್ತೆ. ಹಾಗಾಗಿ ಇದನ್ನು ಕಡ್ಡಾಯವಾಗಿ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಗರ್ಭಿಣಿಯರ ಆ ತಾಯಿ ಕಾರ್ಡನ್ನು ತೆಗೆದುಕೊಂಡ್ಬಿಟ್ಟು ಈ ಮಾಹಿತಿಯನ್ನು ದಾಖಲಿಸಿ ಸಂಪೂರ್ಣದ ಮಾಹಿತಿಯನ್ನು ಇಲ್ಲಿ ತುಂಬ್ರಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊತೀನಿ. ನಿಮಗೇನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಮಾಡಿ, ಆ ವಿಷಯಗಳ ಬಗ್ಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.